ನಾನು ನಿಮ್ಮ ಸಿ ಎನ್ ಹಳ್ಳಿ ದಯಾನಂದ್. ನಾನು ಇವತ್ತು ವಿಭಿನ್ನವಾದ ಒಂದು ಹಣ್ಣಿನ ಸ್ವಾದವನ್ನು ನಿಮಗಾಗಿ ತಿಳಿಸಿಕೊಡುತ್ತಿದ್ದೇನೆ ಫ್ರೆಂಡ್ಸ್. ಅದು ಯಾವ ಹಣ್ಣು ಅಂತೀರಾ? ನೀವೇ ನೋಡಿ ಫ್ರೆಂಡ್ಸ್. ಈ ವಿಡಿಯೋನ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ನಿಮ್ಮ ಸಿ ಎನ್ ಹಳ್ಳಿ ದಯಾನಂದ್. ಹಾಯ್ ಫ್ರೆಂಡ್ಸ್, ಇದು ಯಾವ ಹಣ್ಣು ಅಂತ ನೋಡ್ತಾ ಇದ್ದೀರಾ? ಕೆಲವರು ಇದನ್ನು ಹೇಳ್ಬೋದು ಚೋತೆಕಾಯಿ ಅಂತ ಹೇಳ್ಬೋದು, ಕೆಲವರು ಇದು ಮಾವಿನ ಹಣ್ಣು ಅಂತ ಹೇಳ್ಬೋದು. ಬಟ್ ಹಳ್ಳೀಲಿ ಇರೋರಿಗೆ ಇದು ಗೊತ್ತಿರುತ್ತೆ ಇದು ಯಾವ ಹಣ್ಣು ಅಂತ. ಹೌದು ಫ್ರೆಂಡ್ಸ್, ಇದನ್ನು ನಾವು ಹಳ್ಳಿ ಭಾಷೆಯಲ್ಲಿ ಕ್ಯಾಕಿಕ್ರೆ ಹಣ್ಣು ಅಂತ ಹೇಳ್ತೀವಿ ಫ್ರೆಂಡ್ಸ್. ಇದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲೂ ಕಾಯಿ ತುರಿ ಬೆಲ್ಲ ಹಾಕ್ಕೊಂಡು ಸವಿದ್ರಂತೂ ಇದ್ರ ರುಚಿನೇ ಬೇರೆ ಫ್ರೆಂಡ್ಸ್. ಇದು ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ, ಎಲ್ಲಾದರೂ ಸಿಕ್ಕಿದ್ರೆ ಈ ಹಣ್ಣು ನಿಮಗೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ತಂಪಾಗಿರುತ್ತೆ. ಹಣ್ಣನ್ನು ಕ್ಲೀನ್ ಮಾಡುವ ವಿಧಾನ, ಇದರಲ್ಲಿರೋ ಬೀಜವನ್ನೆಲ್ಲ ತೆಗಿಬೇಕು ಫ್ರೆಂಡ್ಸ್. ನಾವು ನೋಡಿ ಯಾವ ರೀತಿ ತೆಗಿಬೇಕು ಅಂತ ತೋರಿಸ್ತಾ ಇದ್ದಾರೆ. ನಾವು ಆಲ್ರೆಡಿ ತೆಗೆದಿದ್ದೀವಿ ಬೀಜ. ನೋಡಿ ಸಿಪ್ಪೆ ಸಹ ತೆಗಿಬೇಕು, ಇದರಲ್ಲಿ ಸಿಪ್ಪೆ ಇರುತ್ತೆ, ಅದನ್ನು ಸಹ ನಾವು ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಣ್ಣು, ಮಾತ್ರ ಎಷ್ಟು ಚೆನ್ನಾಗಿದೆ ನೋಡಿ ಹಣ್ಣು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಇದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ಹಾಕ್ಕೊಂಡು ತಿಂದರೆ ಮಜಾನೇ ಬೇರೆ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಗರಿಯಾಗಿದೆ ನೋಡಿ. ಸಿಪ್ಪೆ ನೋಡಿ ಯಾವ ಥರ ಬರ್ತಾಯಿದೆ. ಇದು ಚೆನ್ನಾಗಿ ಹಣ್ಣಾಗಿದ್ದರೆ ಈ ಥರ ಸಿಪ್ಪೆ ಬರುತ್ತೆ ಫ್ರೆಂಡ್ಸ್. ಇದನ್ನು ಕಲಸುವ ವಿಧಾನವನ್ನು ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಹಣ್ಣನ್ನು ಸ್ಮ್ಯಾಶ್ ಮಾಡಿದ ನಂತರ ಇದಕ್ಕೆ ಬೆಲ್ಲ ಕಾಯಿ ತುರಿ ಹಾಕೋಣ ಬನ್ನಿ ಫ್ರೆಂಡ್ಸ್. ಬೆಲ್ಲ ಹಾಕಾಯಿತು, ಕಾಯಿ ತುರಿ ಸಹ ಹಾಕಾಯಿತು. ಇದನ್ನು ಕಲಸುವ ವಿಧಾನ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಹದ ಮಾಡಬೇಕು ಅಂತ. ಜಾಸ್ತಿ ಕಲಿಸ್ಲಬಾರ್ದು, ಲೈಟಾಗಿ ಕಲಿಸ್ಬೇಕು ಫ್ರೆಂಡ್ಸ್, ಮೀಡಿಯಮ್ ಆಗಿರಬೇಕು. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ. ನೋಡ್ತಾ ಇದ್ದಾರೆ ಬಾಯಲ್ಲಿ ನೀರು ಬರುತ್ತೆ ಅನಿಸುತ್ತಾ ಇದ್ದಾರಾ ನಿಮಗೆ? ಎಷ್ಟು ಹತ್ತಿರದಿಂದ ತೆಗೆದಿದ್ದೀನಿ. ಕ್ಯಾಕಿಕ್ರೆ ಹಣ್ಣಿನ ಸ್ವಾದ ರೆಡಿ ಆಯಿತು. ಇದನ್ನು ಒಂದು ಸತಿ ತಿಂದು ಟ್ರೈ ಮಾಡೋಣ ಫ್ರೆಂಡ್ಸ್, ಹೇಗಿದೆ ಅಂತ ಒಂದು ಸತಿ ನಿಮ್ಗೆ ಹೇಳ್ತೀನಿ. ಅದ್ಭುತವಾಗಿದೆ ಫ್ರೆಂಡ್ಸ್. ನಿಮಗೆ ಹಣ್ಣು ಎಲ್ಲಾದರೂ ಸಿಕ್ಕಿದ್ರೆ ಒಂದು ಸತಿ ತಂದು ಟ್ರೈ ಮಾಡಿ. ತುಂಬ ತಂಪಾಗಿದೆ, ನಿಜ ಹೇಳ್ತಾ ಇದ್ದೀನಿ, ತುಂಬ ತಂಪಾಗಿದೆ, ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗೆ ಎಲ್ಲಾದರೂ ಹಳ್ಳಿ ಕಡೆ ಅಥವಾ ಎಲ್ಲಾದರೂ ಮಾರ್ಕೆಟ್ ಕಡೆ ಹಣ್ಣು ಸಿಕ್ಕಿದ್ರೆ ತಂದು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ನನಗೆ ಹೇಳಿ ಯಾವ ರೀತಿ ಇದೆ ಅಂತ ಇದು ಅಂತ. ನಾನು ನಿಮ್ಮ ಸಿ ಎನ್ ಹಳ್ಳಿ ದಯಾನಂದ್. ಬಾಯ್ ಫ್ರೆಂಡ್ಸ್.